ಅಧಿಕಾರ ಹಸ್ತಾಂತರ ಬಳಿಕ ಸಂಪುಟ ಸರ್ಕಸ್ ಆರಂಭ ಆಗಿದೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಸರಣಿ ಸಭೆಗಳು ನಡೀತಾನೆ ಇದೆ. ಬಹುತೇಕ ಮೊದಲ ಹಂತದ ಸಚಿವರ ಪಟ್ಟಿ ಫೈನಲ್ ಆಗಿದೆ. ನಾಳೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ, ಅದರ ಜೊತೆಗೆ 12 ಜನ ಶಾಸಕರು ಸಚಿವರಾಗಿ ಪ್ರಮಾಣವಚನವನ್ನ ಸ್ವೀಕಾರ ಮಾಡ್ತಾರೆ. ನೋಡಿ, 15 ಅಂತ ಹೇಳಿದ್ರು, ಆಮೇಲೆ 11, 10 ಅಂತಂದ್ರು, ಈಗ 12 ಫೈನಲಿ 12 ಜನ ನಾಳೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ನೂತನ ಸಚಿವರಾಗಿ ಪ್ರಮಾಣವಚನವನ್ನು ತೆಗೆದುಕೊಳ್ತಾರೆ. ಹಾಗಾದರೆ ಯಾವ ಫಾರ್ಮುಲಾವನ್ನು ಹೈಕಮಾಂಡ್ ಇಲ್ಲಿ ಪ್ರಯೋಗವನ್ನು ಮಾಡಿದೆ? ಹಿರಿಯರು ಅನ್ನುವಂಥ ಕಾರಣ, ಮತ್ತು ಸಿದ್ದರಾಮಯ್ಯನವರು ಆಪ್ತರು, ಅವರ ಕ್ಯಾಬಿನೆಟ್ನಲ್ಲೂ ಕೂಡ ಇವರು ಮಂತ್ರಿಯಾಗಿದ್ದರು ಅನ್ನೋದ್ರಲ್ಲಿ ಮತ್ತು ಜಾತಿ ಕೂಡ ನೋಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಖಾತೆ ನಿಭಾಯಿಸಿದ್ರು ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಮತ್ತೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಕೆ ಎಚ್ ಮುನಿಯಪ್ಪ ಆರೋಗ್ಯ ಮಂತ್ರಿಯಾಗಿದ್ದರು, ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಈ ಹಿಂದೆ ಮುಜರಾಯಿ ಮತ್ತು ಸಾರಿಗೆ ಸಚಿವರಾಗಿದ್ದರು. ಎಂ ಬಿ ಪಾಟೀಲ್ ದೊಡ್ಡ ಬೃಹತ್ ಕೈಗಾರಿಕೆ ಸಚಿವರಾಗಿದ್ದರು, ಮತ್ತು ಅವ್ರಿಗೆ ಅವಕಾಶ ಸಿಗ್ತಾ ಇದೆ. ಕೆ ಜೆ ಜಾರ್ಜ್ ಇಂಧನ ಸಚಿವರಾಗಿದ್ದರು, ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಈ ಹಿಂದೆ ಲೋಕೋಪಯೋಗಿ ಸಚಿವರಾಗಿದ್ದರು, ಅವ್ರಿಗೂ ಕೂಡ ಮತ್ತೆ ಅವಕಾಶ. ಬಹುತೇಕವಾಗಿ ಅವ್ರಿಗೆ ಅವರವ್ರ ಖಾತೆಗಳ ಹಿಂದಿದ್ವಲ್ಲ, ಅದು ಕೃಷ್ಣ ಬೈರೇಗೌಡ ಕಂದಾಯ ಸಚಿವರಾಗಿದ್ದರು, ಯು ಟಿ ಖಾದರ್ ಸ್ಪೀಕರ್ ಆಗಿದ್ದರು, ಈಗ ಸಚಿವರಾಗ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಮೊದಲ ಬಾರಿ ಮಿನಿಸ್ಟರ್, 2 ಬಾರಿ MLA, ಒಂದ್ಸಲಿ ಶಾಸಕ ಆಗಿದ್ದರು, ಒಂದ್ಸಲಿ MLC. ಪ್ರಿಯಾಂಕ್ ಖರ್ಗೆ ಗ್ರಾಮ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿದ್ದರು. ಬಟ್ ಈಗ ವಾಪಸ್ ಅವ್ರಿಗೆ ಅದೇ ಖಾತೆ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಅಂಥ ಹೇಳಿಕೊಳ್ಳುವಂಥ ಏನು ಚೇಂಜಸ್ ಇಲ್ಲ ಇಲ್ಲಿ. ಹೊಸ ಮುಖಗಳಿಗೆ ಮಣೆ ಹಾಕ್ತಾರಾ, ಹೊಸದಾಗಿ ಆಯ್ಕೆಯಾದಂಥ MLAಗಳಿಗೆ ಏನಾದರೂ ಅವಕಾಶ ಕೊಡ್ತಾರಾ, ಅಚ್ಚರಿ ಆಯ್ಕೆ ಏನಾದರೂ ಇರುತ್ತಾ ಅಂತ ಕೆಲವೊಬ್ರು ಅಂದ್ಕೊಟ್ಟಿದ್ರು. ಆದರೆ ಅಂತಹ ಅಚ್ಚರಿ ಆಯ್ಕೆ ಇದರಲ್ಲಿ ಯಾವುದೂ ಇಲ್ಲ. ಎಲ್ಲ ನಿರೀಕ್ಷಿತ ಹೆಸರುಗಳೇ. 2ನೇ ಪಟ್ಟಿ ಬರುತ್ತಲ್ಲವ, ಆಗ ಮತ್ತಷ್ಟು ಕುತೂಹಲ ಹೆಚ್ಚಾಗುತ್ತೆ. ಇರದೇ 33, ಅದರಲ್ಲಿ ಈಗ 12 ಡಿಕ್ಲೇರ್ ಆಯಿತು. ಇನ್ನು ಏನಾದರೂ 20 ಖಾತೆಗಳೆಲ್ಲ ಒಂದು ಫೈನಲ್ ಹಂತ ಬರಬೇಕಾಗತ್ತೆ. ಬಟ್ ಹೈಕಮಾಂಡ್ ಲಿಸ್ಟಲ್ಲಿದ್ದಂಥ ಹೆಸರುಗಳು, ಸಿದ್ದರಾಮಯ್ಯನವ್ರ ಪಟ್ಟಿಯಲ್ಲಿದ್ದಂಥ ಹೆಸರುಗಳು ಮತ್ತು ಡಿ ಕೆ ಶಿವಕುಮಾರ್ದು ಕೂಡ ಒಂದು ಪಟ್ಟಿ ಇತ್ತು. ಬಹುತೇಕವಾಗಿ ಇಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂದರೆ ಈ 12ರಲ್ಲಿ ಬಹುತೇಕರು 10 ಜನ ಅಂತರೂ ಸಿದ್ದರಾಮಯ್ಯನವ್ರಿಗೆ ಅತ್ಯಾಪ್ತರಾಗಿದ್ದಾರೆ. ಹಾಗಾಗಿ ಅವ್ರ ಅಧಿಕಾರದಿಂದ ಕೆಳಗಿಳಿದಿರ್ಬೋದು, ಆದರೆ ಪವರ್ ಇನ್ನೂ ಹಾಗೇ ಇದೆ ಅನ್ನೋದನ್ನು ಈ ಲಿಸ್ಟ್ ಸಾಬೀತು ಮಾಡ್ತಿದೆ. ಬಟ್ ಈಗ ಇನ್ನೂ ಹಲವರ ಹಣೆ ಬರಹ ನಿರ್ಧಾರ ಆಗಬೇಕಾಗಿದೆ. ಬಹುತೇಕವಾಗಿ ಇನ್ನೂ ಒಂದು 3-4 ಹೆಸರದ್ದು ಫೈನಲ್ ಮಾಡ್ತಾರೆ ಅಂತ ಅನಿಸುತ್ತೆ ಹೈಕಮಾಂಡ್ ನಾಯಕರು. ಇಲ್ಲಿ ದಲಿತ ಸಮುದಾಯಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಲಿಂಗಾಯತರಿಗೂ ಕೂಡ ಕೊಟ್ಟಿದ್ದಾರೆ, OBC, ಮುಸ್ಲಿಮ್ಮು ಆ ಸಮುದಾಯವನ್ನು ಕೂಡ ಸಮಾಧಾನಪಡಿಸುವಂಥ ಪ್ರಯತ್ನ ಮಾಡಿದರೆ. ಯು ಟಿ ಖಾದರ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಮತ್ತು ಕರಾವಳಿ ಕರ್ನಾಟಕ ಕೂಡ ಆದ್ಯತೆ ಕೊಟ್ಟಂಗಾಗಿದೆ. ಈಗ ಲಾಸ್ಟ್ ಟೈಮ್ ಯಾರಿಗೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಮಧ್ಯ ಕರ್ನಾಟಕ ಬ್ಯಾಲೆನ್ಸ್ ಮಾಡಿದ್ದಾರೆ, ಕಲ್ಯಾಣ ಕರ್ನಾಟಕ, ಅದರಲ್ಲೂ ಬೆಳಗಾವಿ ದೊಡ್ಡ ಜಿಲ್ಲೆ. ಲಾಸ್ಟ್ ಟೈಮ್ 2 ಕೊಟ್ಟಿದ್ದರು, ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ. ಈ ಬಾರಿ ಮೊದಲ ಪಟ್ಟಿಯಲ್ಲಿ ಇವ್ರಿಗೆ ಅವಕಾಶ ಇದೆ. ಹೆಬ್ಬಾಳ್ಕರ್ ಅವ್ರಿಗೆ ಸಿಗುತ್ತಾ ಇಲ್ವಾ, ಸೌದಿ ಕೊಡ್ತಾರಾ ಇಲ್ವಾ? ಅದಾದಮೇಲೆ ಈಗ ಖಂಡ್ರೆ ಅವ್ರದ್ದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ತುಮಕೂರಿಗೆ ಬಂದರೆ ಪರಮೇಶ್ವರ್ ಒಬ್ಬರದ್ದು ಅಷ್ಟೇ ಇದೆ. ಇನ್ನು ಉಳಿದ ಷಡಕ್ಷರಿ, ರಾಜಣ್ಣ ಅವರಿಗೆ ಅವಕಾಶ ಕೊಡ್ತಾರಾ ಇಲ್ವಾ? ಮತ್ತು ಅಲ್ಲಿ ಹಿರಿಯ ಶಾಸಕರು ಕೂಡ ಇದ್ದಾರೆ, ಅವರು ಕೂಡ ಲಾಬಿ ನಿರಂತರವಾಗಿ ಮಾಡ್ತಾನೇ ಇದ್ದಾರೆ. ಟಿ ವಿ ಜಯಚಂದ್ರ. ಬಟ್ ಈಗ ಜಿಲ್ಲಾವಾರು ಕೂಡ ನಾವು ಗಮನಿಸ್ತಾ ಇದ್ದೀವಿ, ಕೆಲವು ಜಿಲ್ಲೆಗಳಿಗೆ ಇಲ್ಲಿ ಆದ್ಯತೆಯನ್ನು ಕೊಟ್ಟಿಲ್ಲ. ನೋಡಿ, ಇಲ್ಲಿ ಬಳ್ಳಾರಿ, ವಿಜಯನಗರ ಅಲ್ಲಿ ಅಂತ ಬಂದಾಗ ಇನ್ನೂ ಒಂದು ಹೆಸರು ಬಂದಿಲ್ಲ ಅಲ್ಲಿ. ಮತ್ತು ಈ ಕಡೆ ಕೊಪ್ಪಳ ಅಂತ ಬಂದಾಗ ಅಲ್ಲಿ ತಂಗಡಿಗೆ ಅವ್ರ ಹೆಸರು ಬಲವಾಗಿ ಕೇಳಿ ಬರ್ತಿತ್ತು. 2ನೇ ಹಂತದಲ್ಲಿ ಏನಾದರೂ ಅವ್ರಿಗೆ ಅವಕಾಶ ಮಾಡಿಕೊಡ್ಬೋದಾ? ಜಿಲ್ಲಾವಾರು ನಾವು ಹೇಳ್ತಾ ಇದ್ದೀವಿ. ಹಾವೇರಿದು ಕೂಡ ಲಾಸ್ಟ್ ಟೈಮ್ ಕೂಡ ಒಂದು ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಈ ಬಾರಿ ಆ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ತಾರಾ ಇಲ್ವಾ? 2ನೇ ಹಂತದಲ್ಲಿ ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಹಾಗಾಗಿನೇ ಇನ್ನು ಮಧ್ಯ ಕರ್ನಾಟಕ ನಾವು ಬರೋದು ಚಿತ್ರದುರ್ಗದಿಂದ, ಯಾರಿಗೆ ಅಲ್ಲಿ ಸುಧಾಕರ್ ಅವರಿದ್ದರು, ಅವರು ವಿಧಿವಶರಾದರು. ಈಗ ಮತ್ತೆ ಅಲ್ಲೂ ಕೂಡ ಹಲವರು ಪೈಪೋಟಿಗೆ ಬಿದ್ದಿದ್ದಾರೆ. ದಾವಣಗೆರೆ ಜಿಲ್ಲೆಯಿಂದ ಯಾರಿಗೆ ಕೊಡ್ತಾರೆ? ಇದೆಲ್ಲವೂ ಕೂಡ ಅಳೆದು ತೂಗಿ ನಿರ್ಧಾರ ಮಾಡ್ದಂಗೆ ಅಂಥ ದೊಡ್ಡ ಬದಲಾವಣೆ ಅಂತ ಅನ್ನಿಸ್ತಾ ಇಲ್ಲ ನಮಗೆ. ಬಟ್ ಏನು, ಸಿದ್ದರಾಮಯ್ಯನವರು ಯಾವ ಹೆಸರನ್ನು ಅಲ್ಲಿ ಮುನ್ನೆಲೆಗೆ ತಂದಿದ್ದಾರೋ ಅವ್ರ ಮಾತಿಗೆ ಹೈಕಮಾಂಡ್ನವರು ಮಣೆ ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಅದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಅವ್ರಿಗೂ ಚೆನ್ನಾಗಿ ಗೊತ್ತು, ಅವರು ಹೇಳಿದವ್ರಿಗೆ ಅವಕಾಶ ಮಾಡಿ ಕೊಡದೇ ಇದ್ದರೆ
ಏನಾಗಬಹುದು ಅಂಥೇಳಿ ಅದು ಕೂಡ ಮನಸ್ಸಲ್ಲಿದೆ. ಎರಡನೇ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಕೈ ಮೇಲಾಗುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಈಗ ಉಳಿದಂಥ ಹಳುಬರೇನಿದ್ದಾರಲ್ವ ಅವ್ರಿಗೆ ಕೊಟ್ಟಿದ್ದಾರೆ. ಈಗ ನೋಡಿ, ಉದಾಹರಣೆಗೆ ಜಮೀರ್ದು ಅವ್ರದ್ದು ಒಂದು ಆಡಿಯೋ ಸ್ಫೋಟ ಆಯಿತು, ಹಾಗಾಗಿ ಅವ್ರದ್ದು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ಇನ್ನು ದಿನೇಶ್ ಗುಂಡೂರಾವ್ದು ಹೆಸರಿಲ್ಲ, ಎಚ್ ಸಿ ಮಹದೇವಪ್ಪರದ್ದು ಹೆಸರಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ದಿಲ್ಲ, ಸುಧಾಕರ್ ಅವ್ರದ್ದಿಲ್ಲ. ಹೀಗೆ ಹಲವು ಹೆಸರುಗಳನ್ನ ಕೈ ಬಿಡೋದಕ್ಕೆ ಹಲವು ಕಾರಣಗಳು ಕೂಡ ಇದ್ದಾವೆ.